ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಸರ್ಕಾರಿ ಪ್ರೌಢಶಾಲೆ, ಅದೇ ರೀತಿ ಸರ್ಕಾರಿ PU ಮಹಿಳಾ ಕಾಲೇಜ್ ಇದರ ಆಶ್ರಯದಲ್ಲಿ ಈ ದಿನ ಇಲ್ಲಿ ಜರುಗಲಿಕ್ಕಿರುವಂಥ ವಿವಿಧ ಕಾಮಗಾರಿಗಳ ಉದ್ಘಾಟನಾ ಕಾರ್ಯಕ್ರಮ, ಅದೇ ರೀತಿ ವಿದ್ಯಾರ್ಥಿಗಳಿಗೆ ಉಚಿತ ಪುಸ್ತಕ ವಿತರಣಾ ಕಾರ್ಯಕ್ರಮದ ಒಂದು ಸುಂದರ ಸಮಾರಂಭದಲ್ಲಿ ಸಭಾವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಗಣ್ಯರೇ, ಇಲ್ಲಿಯ ಅಧ್ಯಾಪಕ ವೃಂದದವರೇ, ಆಡಳಿತ ಮಂಡಳಿಯ ಪದಾಧಿಕಾರಿಗಳೇ, ಸದಸ್ಯರೇ, ವಿದ್ಯಾರ್ಥಿಗಳ ಪೋಷಕರೇ, ಪ್ರೀತಿಯ ವಿದ್ಯಾರ್ಥಿನಿಯರೇ, ಇದು ನಾವೇನು ಮಾತಾಡುವಂಥ ಸಂದರ್ಭ ಅಲ್ಲ. ನಾನು ಇಲ್ಲಿಗೆ ಅತಿಥಿಯಾಗಿ ಕೂಡ ಬರಲಿಲ್ಲ, ಒಬ್ಬ ಸಭಿಕನಾಗಿ ಈ ಕಾರ್ಯಕ್ರಮವನ್ನು ವೀಕ್ಷಿಸಲು ಬಂದವ. ಈ ವೇದಿಕೆಯಲ್ಲಿ ಪ್ರಾಸ್ತಾವಿಕವಾಗಿ ಉದ್ಘಾಟಕರಾಗಿ ಮತ್ತು ಒಂದೆರಡು ಗಣ್ಯ ಅತಿಥಿಗಳು ಮಾತಾಡುವಂಥ ಒಂದು ವೇದಿಕೆ ಇದಾಗಿತ್ತು. ಈಗ ನಮಗೆಲ್ರಿಗೂ ಮಾತಾಡಲಿಕ್ಕೆ ಕೊಡುವಂಥ ಒಂದು ಅವಕಾಶ ಯಾಕೆ ಸಿಕ್ಕಿದೆ ಅಂತ ಹೇಳಿದರೆ, ಈ ಭಾಗದ ಗೌರವಾನ್ವಿತ ಶಾಸಕರು, ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದಂಥ ಸನ್ಮಾನ್ಯ UT ಖಾದರ್ ಸಾಹೇಬರು ಇಲ್ಲಿಗೆ 4:15 ಗಂಟೆಗೆ ಬರುವವರಿದ್ದರು, ಇದುವರೆಗೂ ಕೂಡ ಬಂದು ಮುಟ್ಟಲಿಲ್ಲ. ಆದ್ದರಿಂದ ನಮಗೆ ಈ ಸಭಾವೇದಿಕೆಯಲ್ಲಿ ಮಾತಾಡುವಂಥ ಒಂದು ಅವಕಾಶ ಸಿಕ್ಕಿದೆ ಅಂತೇಳಿ ನಾನು ಭಾವಿಸಿ ಸಂತೋಷದಿಂದ ನನ್ನ ಒಂದೆರಡು ಮಾತನ್ನು ತಮ್ಮ ಮುಂದೆ ಹೇಳಲು ಇಚ್ಛೆ ಪಡ್ತಾ ಇದ್ದೇನೆ. ಬಂಧುಗಳೇ, ಈ ಒಂದು ದೇರ್ಲಕಟ್ಟೆ ಎಂಬ ಪ್ರದೇಶ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಒಂದು ಕೇಂದ್ರ ಸ್ಥಾನ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂತ ಹೇಳಿದರೆ ಈಗಾಗಲೇ ಮಾತಾಡಿದಂಥ ನಮ್ಮ ಗಣ್ಯರ ಕೆಲವರ ಮಾತನ್ನು ನಾನು ಇಲ್ಲಿ ಆಲಿಸಿದ್ದೆ. ಈ ಒಂದು ಭಾಗ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಮಾತ್ರವಲ್ಲ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಇತ್ತೀಚೆಗಿನ ಕಾಲದಲ್ಲಿ ಭಾಳಷ್ಟು ಅಭಿವೃದ್ಧಿ ಹೊಂದಿದ ಮತ್ತು ಅಭಿವೃದ್ಧಿ ಹೊಂದುತ್ತಿರುವಂಥ ಒಂದು ಪ್ರದೇಶ. ಇದಕ್ಕೆ ಮೂಲ ಕಾರಣ ಯಾವುದು ಅಂತ ಹೇಳಿದರೆ ದೇರಳಕಟ್ಟೆಯ ಈ ಶಾಲೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂತ ಹೇಳಿದರೆ ಈ ಶಾಲೆಗೆ ಬಹಳಷ್ಟು ಇತಿಹಾಸ ಕೂಡ ಇದೆ. ಈ ಶಾಲೆಯಲ್ಲಿ ಹಿರಿಯ ಪ್ರಾಥಮಿಕ ಶಾಲೆ ಇರ್ಬೋದು, ಹೈಸ್ಕೂಲ್ ಇರ್ಬೋದು, ಬಹಳಷ್ಟು ವಿದ್ಯಾರ್ಥಿನಿಯರು ಇಲ್ಲಿ ವ್ಯಾಸಂಗ ಮಾಡಿ ಮುಂದಿನ ವಿದ್ಯಾಭ್ಯಾಸವನ್ನು ಪಡೆದುಕೊಂಡು ಈ ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೇರೆ ಬೇರೆ ಹುದ್ದೆಗಳಲ್ಲಿ ಕೆಲಸ ಮಾಡುವಂಥ ಒಂದು ಅವಕಾಶ ಸಿಕ್ಕಿದರೆ ಅದಕ್ಕೆ ಮೂಲ ಕಾರಣ ಈ ಪ್ರಾಥಮಿಕ ಹಂತದಲ್ಲಿ ಕಲಿತಂಥ ಶಾಲೆ ಎಂಬುದನ್ನು ಯಾರೂ ಮರೆಯಲಿಕ್ಕೆ ಸಾಧ್ಯವಿಲ್ಲ. ಅದರ ಜೊತೆಗೆ ಇತ್ತೀಚೆಗೆ ಈಗಾಗಲೇ ಹೇಳಿದರು, ನಮ್ಮ ಮುಂದೆ ಈಗಾಗಲೇ ಮಾತಾಡಿದ ಕೆಲವರು ಹೇಳಿದರು, ಕಣಚೂರು ಮೋಹನ್ ಸಾಹೇಬರ ವಿಷಯ. ಈಗಾಗಲೇ ವಿದ್ಯೆಯಲ್ಲಿ ಕಡಿಮೆ ವಿದ್ಯಾರ್ಜನೆಯನ್ನು ಪಡೆದರೂ ಕೂಡ ತಾನು ಒಂದು ಶಾಲೆಯನ್ನು ಆರಂಭಿಸಿ ತದನಂತರ ಇವಾಗ ಒಂದು ವೈದ್ಯಕೀಯ ಕಾಲೇಜನ್ನು ಒಂದು ಆರಂಭಿಸಿದ್ದರೆ ಒಂದು ವಿದ್ಯಾರ್ಜನೆಯನ್ನು ಕಡಿಮೆ ಮಾಡಿದವನು ಕೂಡ ತಾನು ಸಾಧಿಸಿದರೆ ಯಾವ ಸಾಧನೆಯನ್ನು ಮಾಡ್ಬೋದು ಎಂಬುದಕ್ಕೆ ಒಬ್ಬ ಉದಾಹರಣೆ ಕಣಚೂರು ಮೋಹನಾಜಿ ಸಾಹೇಬರು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಈ ಭಾಗದಲ್ಲಿ ನಾವು ನೋಡಿದ ಹಾಗೆ ಇಲ್ಲಿ ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ ಮಾತ್ರವಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ 1-2 ಕಿಲೋಮೀಟರ್ಗಳ ಅಂತರದಲ್ಲಿ ಒಂದು 3 ವೈದ್ಯಕೀಯ ಕಾಲೇಜು ಇದೆ ಅಂತ ಹೇಳಿದರೆ ಈ ದೇರಳಕಟ್ಟೆಯ ಒಂದು ಇತಿಹಾಸ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಈ ದೇರಳಕಟ್ಟೆ ಎಂಬ ಹೆಸರನ್ನು ಗುರುತಿಸುವ ಹಾಗೆ ಈ ಭಾಗ ಆಗಿದೆ ಅಂತ ಹೇಳಿದರೆ ನಮಗೆಲ್ರಿಗೂ ಕೂಡ ಬಹಳ ಸಂತೋಷ. ಈ ಶಾಲೆ ಇನ್ನೂ ಕೂಡ ಇಲ್ಲಿ ಪ್ರೈಮರಿ ಆಗಿದೆ, ಹೈಸ್ಕೂಲ್ ಆಗಿದೆ, PU ಕಾಲೇಜ್ ಆಗಿದೆ, ಡಿಗ್ರಿ ಕಾಲೇಜ್ ಆಗುವಂಥ ಕೂಡ ಒಂದು ಅವಕಾಶ ಇರ್ಬೋದು ಏನೋ. ಆದರೆ ಒಂದು ಸ್ಥಳದ ಒಂದು ಕೊರತೆ ಇಲ್ಲಿ ನಮಗೆ ಕಾಣ್ತಾ ಇದೆ. ಅಂದರೆ ಡಿಗ್ರಿ ಕಾಲೇಜ್ ಆಗಬೇಕಿದ್ರೆ ಇನ್ನೂ ಕೂಡ ಸ್ಥಳಾವಕಾಶ ಬೇಕು, ಆಟದ ಮೈದಾನ ಕೂಡ ಬೇಕಾಗಿದೆ. ಅದಕ್ಕೆ ಬೇಕಾಗಿ ನಾವು ಇವತ್ತು ಪ್ರತಿಯೊಬ್ಬರು ಕೂಡ ಈ ಶಾಲೆಯಲ್ಲಿ ಕಲಿತಂಥ ವಿದ್ಯಾರ್ಥಿನಿಯರು ನಾವು ಶಾಲೆ ಆರಂಭವಾದಾಗ
ಈ ಶಾಲೆ ಯಾವ ರೀತಿ ಆರಂಭವಾಗಿದೆ, ಈ ಶಾಲೆ ಸ್ಥಾಪನೆ ಆಗಬೇಕಿದ್ರೆ ಇದರ ಸ್ಥಾಪಕರು ಯಾರು, ಈ ಶಾಲೆಗೆ ಜಾಗ ಕೊಟ್ಟವರು ಯಾರು, ಆವತ್ತು ಬಿಲ್ಡಿಂಗ್ ಆಗಬೇಕಿದ್ರೆ ಯಾರು ಕಾರಣ, ಇದಕ್ಕೆ ಪ್ರತಿಯೊಂದು ಹಂತದಲ್ಲೂ ಕೂಡ ಯಾರೆಲ್ಲ ಕಷ್ಟ ಬಂದಿದ್ದಾರೆ ಅವರೆಲ್ಲರನ್ನು ಕೂಡ ಈ ವೇದಿಕೆಯ ಮುಖಾಂತರ ನಾವೆಲ್ಲರೂ ಕೂಡ ಇಲ್ಲಿ ವಿದ್ಯಾರ್ಚನೆ ಮಾಡಿದಂಥ ವಿದ್ಯಾರ್ಥಿನಿಯರು ಕೂಡ ನೆನಪಿಸುವಂಥ ಒಂದು ಅವಕಾಶ ಬಂದಾಗ ನಾವು ಕಲಿತಂಥ ವಿದ್ಯೆ ಅದು ಶಾಶ್ವತ ವಿದ್ಯೆ ಆಗಲಿಕ್ಕೆ ಸಾಧ್ಯ ಇದೆ ಎಂಬಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲು ಬಯಸ್ತಾ ಇದ್ದೇನೆ. ಪ್ರತಿಯೊಬ್ಬ ವಿದ್ಯಾರ್ಥಿನಿಯರು ತಮ್ಮ ಜೀವನದಲ್ಲಿ ನಾವು ಸಾರ್ಥಕವಾದಂಥ ವಿದ್ಯಾರ್ಥಿಗಳಾಗಬೇಕಿದ್ರೆ, ನಾವು ಈ ದೇಶದ ಒಂದು ಉತ್ತಮವಾದಂಥ ಸತ್ಪ್ರಜೆ ಆಗಬೇಕಿದ್ರೆ ನಮಗೆ ಕಲಿಸಿದಂಥ ಯಾರು ಗುರುಗಳಿದ್ದಾರೆ, ಅದು 1ನೇ ತರಗತಿಯಿಂದ 7ನೇ ತರಗತಿ ಇರ್ಬೋದು, ಹೈಸ್ಕೂಲ್ ಇರ್ಬೋದು, ಮುಂದಿನ ವ್ಯಾಸಂಗ ಮಾಡುವಂಥ ಸಂದರ್ಭದಲ್ಲಿ PU ಕಾಲೇಜ್ ಇರ್ಬೋದು, ಡಿಗ್ರಿ ಕಾಲೇಜ್ ಇರ್ಬೋದು, ಅದಕ್ಕಿಂತ ಉನ್ನತವಾದಂಥ ವ್ಯಾಸಂಗವನ್ನು ಯಾರೆಲ್ಲ ಕಲಿಸಿದ್ದಾರೆ ಪ್ರತಿಯೊಬ್ಬ ಗುರುಗಳನ್ನು ಕೂಡ ನಾವು ನೆನಪಿಸಿ ಅವರ ನೆನಪನ್ನು ಅವರು ಸಿಕ್ಕಿದಾಗ ಅವರಿಗೆ ಗೌರವ ಕೊಡುವಂಥ ಕೆಲಸ ಮಾಡಿದಾಗ ನಾವು ಕಲಿತಂಥ ವಿದ್ಯೆ ಅದು ಶಾಶ್ವತವಾದಂಥ ವಿದ್ಯೆ ಆಗ್ತದೆ. ಅದಕ್ಕೆ ನಮಗೆ ಮುಂದಿನ ಹಂತದಲ್ಲೂ ಕೂಡ ಪ್ರಯೋಜನ ಆಗ್ತದೆ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲು ಬಯಸ್ತಾ ಇದ್ದೇನೆ. ಅದರ ಜೊತೆಗೆ ಈ ಒಂದು ಶಾಲೆ, ಒಂದು ವಿದ್ಯಾರ್ಜನೆ, ಒಂದು ಕ್ಷೇತ್ರ, ಈ ವಿದ್ಯಾಕ್ಷೇತ್ರ ಮುಂದಕ್ಕೆ ಹೋಗಬೇಕಾದ್ರೆ, ಅದರಲ್ಲೂ ಕೂಡ ವಿಶೇಷವಾಗಿ ಈ ಸರಕಾರಿ ಶಾಲೆ ಮುಂದಕ್ಕೆ ಹೋಗಬೇಕಾದ್ರೆ ಒಂದು ಭಾಗದಿಂದ ಸರ್ಕಾರದಿಂದ ಸಿಗುವಂಥ ಒಂದು ಸವಲತ್ತು ಒಂದು ಒಳ್ಳೆಯ ರೀತಿಯಲ್ಲಿ ನಾವು ಪಡ್ಕೊಂಡು ಅದನ್ನು ಒಂದು ಸದುಪಯೋಗ ಪಡೆಯುವ ಹಾಗೆ ಮಾಡಬೇಕಿದ್ರೆ, ಒಂದು ಭಾಗದಲ್ಲಿ ವಿದ್ಯಾರ್ಥಿಗಳು, ಒಂದು ಭಾಗದಲ್ಲಿ ಪೋಷಕರು, ಒಂದು ಭಾಗದಲ್ಲಿ ಶಿಕ್ಷಕ ವರ್ಗ, ಒಂದು ಭಾಗ ಆಡಳಿತ ವರ್ಗ, ಈ 4 ವಿಭಾಗ ಕೂಡ ಒಟ್ಟಿಗೆ ಹೋಗಿ ಒಂದೇ ರೀತಿಯಲ್ಲಿ ಮುಂದಕ್ಕೆ ಹೋದಾಗ ಒಂದು ಆ ಶಾಲೆ ಒಂದು ಉತ್ತಮವಾದಂಥ ಶಾಲೆ ಆಗ್ತದೆ ಮತ್ತು ಆ ತರಗತಿ ಕೂಡ ಉತ್ತಮವಾದಂಥ ತರಗತಿ ಆಗ್ತದೆ. ಈಗಾಗಲೇ ಇಲ್ಲಿ ಹೇಳಿದ ಹಾಗೆ ಈ ಸಲದ ಇದರಲ್ಲಿ 10ನೇ ತರಗತಿಯಲ್ಲಿ 100% ಫಲಿತಾಂಶ ಈ ಶಾಲೆಗೆ ಬಂದಿದೆ ಅಂತೇಳಿ ತಾವು ಈ ವೇದಿಕೆಯ ಮುಖಾಂತರ ಇಲ್ಲಿಯ ಮುಖ್ಯೋಪಾಧ್ಯಾಯರಿಗೂ ಮತ್ತು ಎಲ್ಲ ಅಧ್ಯಾಪಕ ವೃಂದದವರು ಕೂಡ ಗೌರವ ಕೊಟ್ಟಿದ್ದೀರಿ. ಇದು ಒಂದು ಶಾಶ್ವತವಾದಂಥ ಒಂದು ಗೌರವ. ಇದು ನಾವು ಮಾಡಬೇಕು. ಯಾಕೆ ಮಾಡಬೇಕಂತ ಹೇಳಿದರೆ, ಅವರು ಒಂದು ಕಷ್ಟಪಟ್ಟು ಆ ವಿದ್ಯಾರ್ಥಿಗಳಿಗೆ ಪ್ರತಿಯೊಂದು ಪಾಠದಲ್ಲೂ ಕೂಡ ಪ್ರತಿಯೊಬ್ಬ ಅಧ್ಯಾಪಕರು ಕೂಡ ಒಳ್ಳೆಯ ರೀತಿ ಕಲಿಸಿದ್ರಿಂದ ಆ ವಿದ್ಯಾರ್ಥಿಗಳು ಅವರ ಪಾಠವನ್ನು ಕೇಳಿಕೊಂಡು ಒಳ್ಳೆಯ ರೀತಿ ಕಲಿತದ್ರಿಂದ ಇದು 100ಕ್ಕೆ 100 ಫಲಿತಾಂಶ ಬರುವ ಹಾಗೆ ಆಯಿತು. ಈ ಫಲಿತಾಂಶ ಬರಬೇಕಾದರೆ ಅವರು ಪಟ್ಟಂಥ ಶ್ರಮ, ನೀವು ಪಟ್ಟಂಥ ಶ್ರಮ, ನಿಮಗೆ ಪೋಷಕರು ಕೊಟ್ಟಂಥ ಒಂದು ಬೆಂಬಲದಿಂದ ಈ ರೀತಿಯ ಫಲಿತಾಂಶ ಬರಲಿಕ್ಕೆ ಸಾಧ್ಯವಾಯಿತು ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ. ಇದು 1 ವರ್ಷದಲ್ಲಿ ಮಾತ್ರ ಆಗಬಾರ್ದು. ಪ್ರತಿ 1 ವರ್ಷ ಕೂಡ ಈ ಒಂದು ಹಂತದಲ್ಲಿ ಮುಂದಕ್ಕೆ ಹೋದಾಗ ಈ ಶಾಲೆಗೆ ಬೇರೆ ಬೇರೆ ಭಾಗದಿಂದ ಇನ್ನೂ ಕೂಡ ಅದು 8ನೇ ತರಗತಿ ಇರ್ಬೋದು, 9 ಇರ್ಬೋದು, 10 ಇರ್ಬೋದು ಮತ್ತು PUCಗೆ ಕೂಡ ಇರ್ಬೋದು, ಇನ್ನಷ್ಟು ವಿದ್ಯಾರ್ಥಿಗಳು ಹೆಚ್ಚಿಗೆ ಬರುವ ಹಾಗೆ ಈ ಶಾಲೆಗೆ ಬರುವಂಥ ಒಂದು ಅವಕಾಶ ಕೂಡ ಆಗ್ತದೆ. ನಾನು ಅದಕ್ಕೆ ಹೇಳ್ತಾ ಇದ್ದೇನೆ, ಮುಖ್ಯವಾಗಿ ಈ ಏನು ಪ್ರೈಮರಿ ಇದೆ, ಹೈಸ್ಕೂಲ್ ಇದೆ, PU ಕಾಲೇಜ್ ಇದೆ, ಆಡಳಿತ ಮಂಡಳಿಯವರು ತಮ್ಮ ಕೆಲಸವನ್ನು ಉತ್ತಮ ರೀತಿಯಲ್ಲಿ ಮಾಡಬೇಕು. ಅದೇ ರೀತಿ ಶಿಕ್ಷಕರು ಕೂಡ, ಮುಖ್ಯೋಪಾಧ್ಯಾಯರು ಯಾರಿದೆ ಆ ಶಿಕ್ಷಕರನ್ನು ಕೂಡ ಒಳ್ಳೆಯ ರೀತಿಯಲ್ಲಿ ಅವರವರ ಮಟ್ಟಿಗೆ ಅವರಿಗೆ ಕೆಲಸ ಮಾಡುವಾಗೆ ಬಿಡಬೇಕು. ಅವರವರ ಕ್ಷೇತ್ರದಲ್ಲಿ ಕೆಲಸ ಮಾಡುವಾಗ ಯಾರೂ ಕೂಡ ಅದಕ್ಕೆ ಅಡೆತಡೆ ಮಾಡಬಾರ್ದು. ಅಡೆತಡೆ ಮಾಡಿದಾಗ ಏನಾಗ್ತದೆ, ಅವರು ಮಾಡುವಂಥ ಕೆಲಸದಲ್ಲಿ ಅವರು ಮುಂದಕ್ಕೆ ಹೋಗ್ಲಿಕ್ಕೆ ಕಷ್ಟ ಆಗ್ತದೆ. ಆ ಒಂದು ರೀತಿ ಎಲ್ಲಿಯೂ ಆಗಬಾರ್ದು. ಆ ಒಂದು ರೀತಿಯಲ್ಲಿ ಆದರೆ ಅಲ್ಲಿ ಫಲಿತಾಂಶ ಕೂಡ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತದೆ, ಫಲಿತಾಂಶಕ್ಕೂ ಕೂಡ ಕೊರತೆ ಬರುವಾಗ್ತದೆ. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಶಾಲೆ ಒಂದು ಉತ್ತಮ ರೀತಿಯಲ್ಲಿ ಸಾಗ್ತದೆ ಇದೆ ಎಂಬ ಒಂದು ಭಾವನೆ ನನಗಿದೆ. ಅದೇ ರೀತಿಯಲ್ಲಿ ಈ ಶಾಲೆ ಮುಂದಕ್ಕೆ ಹೋಗಲಿ. ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಸರ್ಕಾರದಿಂದ ಬೇರೆ ಬೇರೆ ಮಟ್ಟದಲ್ಲಿ ಯಾವೆಲ್ಲ ಸವಲತ್ತು ಸಿಗಲಿಕ್ಕೆ ಸಾಧ್ಯವಾಗ್ತದೆ. ನಮ್ಮ ಕ್ಷೇತ್ರದ ಶಾಸಕರು, ನಮ್ಮ ಮಂತ್ರಿಗಳಾದಂಥ UT ಖಾದರ್ ಸಾಹೇಬರು ಅವರಿರ್ಬೋದು, ಅವರ ತಂದೆ ಇರ್ಬೋದು, ಶಾಸಕರಾಗಿದ್ದಾಗ ಇಲ್ಲಿಗೆ ಬಹಳಷ್ಟು ಸವಲತ್ತುಗಳನ್ನು ಕೊಟ್ಟಿದ್ದಾರೆ. ಮತ್ತು ಬೇರೆ ಇಲ್ಲಿಯ ಗ್ರಾಮ ಪಂಚಾಯತ್ ಇರ್ಬೋದು, ತಾಲೂಕು ಪಂಚಾಯತ್ ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು, ಎಲ್ಲರೂ ಕೂಡ ಇಲ್ಲಿಗೆ ಈ ಶಾಲೆಗೆ ಒಳ್ಳೆಯ ರೀತಿಯಲ್ಲಿ ಸಹಕಾರ ಕೊಟ್ಟಿದ್ದಾರೆ. ಮುಖ್ಯವಾಗಿ ಅಧಿಕಾರಿಗಳನ್ನು ಕೂಡ ನಾವು ಪ್ರಶಂಸೆ ಮಾಡಬೇಕಾಗಿದೆ. ಅಧಿಕಾರಿಗಳ ಸಹಕಾರ ಇಲ್ಲ ಅಂತ ಹೇಳಿ ಆದರೆ ಈ ಕ್ಷೇತ್ರ ಮುಂದಕ್ಕೆ ಹೋಗಲು ಬಹಳ ಕಷ್ಟ. ಅಧಿಕಾರಿಗಳು ಕೂಡ ಉತ್ತಮ ರೀತಿಯಲ್ಲಿ ಸಹಕಾರ ಕೊಟ್ಟಿದ್ದಾರೆ. ಅಧಿಕಾರಿಗಳಿಂದ ಕೆಲಸ ಮಾಡುವಂಥ ಒಂದು ತಾಕತ್ತು ನಮ್ಮ ಈ ಆಡಳಿತ ಮಂಡಳಿಗೆ ಬೇಕಾಗಿದೆ. ಆ ರೀತಿಯಲ್ಲಿ ತಾವು ಒಗ್ಗಟ್ಟಿನಿಂದ ಮುಂದಕ್ಕೆ ಹೋಗಿ ಅಧಿಕಾರಿಗಳಿಂದ ಕೂಡ ಯಾವ ರೀತಿಯ ಸಹಕಾರ ಬೇಕು ಅದನ್ನು ಪಡೆಯುವಲ್ಲಿ ತಾವೆಲ್ಲರೂ ಮುಂದಕ್ಕೆ ಹೋಗಬೇಕು. ವಿಶೇಷವಾಗಿ ಈ ಭಾಗದಲ್ಲಿ ಬೆಳ್ಮ ಪಂಚಾಯತ್ ಇರ್ಬೋದು, ತಲಪಾಡಿ ಪಂಚಾಯತ್ ಇರ್ಬೋದು, ಪ್ರಸ್ತುತ ಅಮ್ಲಮಗರು ಪಂಚಾಯತ್ನಲ್ಲಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದಂಥ ಖಾದರ್ ಅವರಿಗೆ ಕೂಡ ಇಲ್ಲಿ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ತಾವು ಮಾಡಿದ್ದೀರಿ. ನಾನು ಅದು ಅವರ ಹುಟ್ಟೂರ ಒಂದು ಅಭಿನಂದನೆ ಅಂತೇಳಿ ಈ ಸಂದರ್ಭದಲ್ಲಿ
ನಾನು ಭಾವಿಸ್ತೇನೆ. ಇದೇ ರೀತಿ ಅಭಿನಂದನೆಯನ್ನು ಯಾರೆಲ್ಲ ಪಡ್ಕೊಂಡಿದ್ದಾರೆ, ಇದು ನಿಮಗೆ ಸಿಕ್ಕಿದಂಥ ಒಂದು ಗೌರವ. ಮುಂದಕ್ಕೆ ತಾವು ಮುಂದಿನ ಹಂತದಲ್ಲೂ ಕೂಡ ಒಳ್ಳೆಯ ರೀತಿಯಲ್ಲಿ ಕಾರ್ಯಕ್ರಮವನ್ನು ಮಾಡಿಕೊಂಡು ಈ ಭಾಗದಲ್ಲಿ ತಮ್ಮ ಹೆಸರನ್ನು ಮುಂದುವರಿಸಿಕೊಂಡು ಹೋಗಬೇಕು ಎಂಬ ನಿಟ್ಟಿನಲ್ಲಿ ಆ ಗೌರವವನ್ನು ಕೂಡ ಕೊಟ್ಟಿದ್ದಾರೆ ಅಂತೇಳಿ ಭಾವಿಸಿ, ಈ ಒಂದು ಸಂದರ್ಭದಲ್ಲಿ ನನಗೆ ಮಾತಾಡಲು ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸಿ ನನ್ನ ಮಾತಿಗೆ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.